ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಸುಮಾರು ದಿನ ಆದಮೇಲೆ ನಾನು ಗಾರ್ಡನ್ನ ತೋರಿಸ್ತಾ ಇದ್ದೆ. ಅದು ಕೂಡ ಸ್ವಲ್ಪನೇ ಕ್ಲೀನ್ ಏನು ಮಾಡಿಲ್ಲ, ಮಾಡಾದ್ಮೇಲೆ ಒಂದು ರೌಂಡ್ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾನು ಮಾವಿನ ಗಿಡನ ಕಟ್ ಮಾಡಿದ್ದೆ, ಮತ್ತು ಸ್ವಲ್ಪ ಏನು ಪ್ಲಾಸ್ಟಿಕ್ನ ಕಟ್ಟಿದ್ದೆ. ಅದಕ್ಕೆ ಈಗ ಎರಡು ಕಡೆಯಿಂದ ಚಿಗುರು ಬಂದಿದೆ. ಅದಕ್ಕೆ ನೋಡ್ಬೋದು ನೀವು. ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಇದನ್ನು ಉದ್ದವಾಗಿ ಬೆಳೆಯೋದು ಬೇಡ ಅಂಥೇಳಿ ಒಂದು ಸ್ವಲ್ಪ ಗಿಡ್ಡನೇ ಇಡೋದಕ್ಕೆ ನೋಡ್ತಾ ಇದ್ದೇನೆ. ಯಾಕಂದರೆ ಇದು ನಮ್ಮ ಮಾಮನ ಮನೆಯಿಂದ ತಂದದಲ್ವ, ಅಲ್ಲಿ ನೋಡಿದ್ದೀನಿ ನಾನು. ಉದ್ದ ಅಂದರೆ ನೋಡೋದಲ್ಲ, ಅಷ್ಟು ದೊಡ್ಡ ಆಗಿಬಿಟ್ಟಿದ್ದು ಮರ, ಮತ್ತು ದಪ್ಪ. ಈ ಮಾವಿನ ಸೈಜು ಕೂಡ ಅಷ್ಟೇ ತಾನೆ ದೊಡ್ಡದು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣ ಮಾಡಿ ಇಡೋಣ ಅಂಥೇಳಿ. ಇಷ್ಟು ಸಣ್ಣ ಏನು ಆಗೋದಿಲ್ಲ, ಅದು ನಾರ್ಮಲಿ ನನ್ನಷ್ಟು ಉದ್ದ ಆದರೂ ಇಡಬೇಕು. ಅದನ್ನು ಆಮೇಲೆ ನೋಡಬೇಕು ಎಷ್ಟಾಗುತ್ತೆ ಅಂಥೇಳಿ. ನೋಡಿ ತೋರಿಸ್ತದೆ ನಿಮಗೆ. ಕಟ್ ಮಾಡಿದ್ನಲ್ವ, ಆ ಕಡೆ ಈ ಕಡೆ ಎರಡು ಕಡೆಯಿಂದನೂ ಚಿಗುರು ಬಂದಿದೆ ಇದಕ್ಕೆ. ನೋಡಿ, ಇದಕ್ಕೆ ನೀವು ಕ್ರಾಫ್ಟ್ ಕೂಡ ಮಾಡ್ಬೋದು ಬೇರೆ ಗಿಡದಿಂದ. ಅದರ ಯಾವ ರೀತಿ ಫಲ ಬರುತ್ತೆ ನನಗೆ ಗೊತ್ತಿಲ್ಲ. ಅದು ಕೆಲವರು ಮಾಡ್ತಾರೆ, ಒಂದೇ ಗಿಡಕ್ಕೆ 4-5 ಕ್ರಾಫ್ಟಿಂಗ್ ಮಾಡ್ತಾರೆ. ಇನ್ನು ನೋಡಿ, ಬದನೆಕಾಯಿ ಆಗಿದೆ ಸುಮಾರಷ್ಟು. ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು 4 ಏನೋ ಆಗಿತ್ತು, ಒಂದನ್ನು ನಾನು ಮೊದಲೇ ತೆಗೆದಿದ್ದೀನಿ. ಅಲ್ಲಿ 3 ಕಾಣಿಸ್ತಾ ಇರಬೇಕು ನಿಮಗೆ. ಎಲ್ಲ ಎಲೆನೇ ಇದೆ, ಹಾಗಾಗಿ ತೆಗೆದು ತೋರಿಸ್ಬೇಕು ಅಷ್ಟೇ, ಡೈರೆಕ್ಟಾಗಿ ಕಾಣಿಸೋದಿಲ್ಲ. ಇದು ಈ ಕಡೆ ಸುಮಾರಷ್ಟು ಇಟ್ಟಿದ್ದೀನಿ ಬದನೆಕಾಯಿ ಗಿಡನ. ಅಲ್ಲೂ ಕೂಡ ಆಗಿದೆ, ಮತ್ತು ಸುಮಾರು ಒಂದು ಸಣ್ಣ ಆಗಿಬಿಟ್ಟಿದೆ. ಅದು ಕಾಣಿಸ್ತಾ ಇಲ್ಲ ನಿಮಗೆ. ಈ ವ್ಲಾಗ್ನ ಹಾಕುವಷ್ಟರಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದೀವಿ ನಾವು. ಇಲ್ಲೆಲ್ಲ ಗಿಡಕ್ಕೆಲ್ಲ ಸ್ವಲ್ಪ ಮಣ್ಣೆಲ್ಲ ಹಾಕಿ ಸುಮಾರಷ್ಟು ಕ್ಲೀನೆಲ್ಲ ಮಾಡಿದ್ದೀವಿ. ಈ ಮಣ್ಣಿಗೆ ಎಷ್ಟು ಬೇಗ ಕಳೆ ಬರುತ್ತೆ ಅಂತಿಲ್ಲ. ನಮ್ಮ ಕಡೆ ಆದರೆ ಏನು ಮಳೆಗಾಲಕ್ಕೂ ಕಳೆ ಬರುತ್ತಾ ಇಲ್ವೋ ಆ ರೀತಿ ಬೆಳ್ಕೊಂಡ್ಬಿಡುತ್ತೆ ಇಲ್ಲೆಲ್ಲ. ಮಣ್ಣೇ ಆ ರೀತಿ ಇದೆ, ಜೇಡಿ ಮಣ್ಣಲ್ವ, ಹಾಗಾಗಿ ಅಂಟು ಮಣ್ಣಿದು, ಬೇಗ ಬೆಳ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡಿ, ಇದೊಂದು ಹೂವು ನೋಡಿ, ಚೆಂದ ಇದೆ, ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರು. ನಿಮಗೆ ತೋರಿಸುವ ಅಂತ ಹೇಳಿನೇ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಸುಮಾರಷ್ಟಿದೆ ನೋಡಿ. ಇದೆಲ್ಲ ಈ ಕಡೆನೂ ಆಗಿದೆ, ಇಲ್ಲೆಲ್ಲ ಕ್ಲೀನ್ ಮಾಡಿಲ್ಲ, ಮಾಡಬೇಕು. ಆ ಗಿಡ ಹೇಗಂದರೆ ನೀವು ಅದರ ಬೀಜ ತೆಗೆದಷ್ಟು ಮತ್ತೆ ಹುಡ್ಕೊಳ್ತಾ ಆ ರೀತಿ. ಅದು ಒಂದು ಬೀಜ ಬಿದ್ದರೆ ಸಾಕು, ಇಡೀ ಇದೇ ಹರ್ಕೊಬಿಡುತ್ತೆ. ಇದು ನೋಡಿ, ಏಲಕ್ಕಿ ಬಾಳೆಕಾಯಿ ಗಿಡ ಚಿಗುರು ಬಂದಿದೆ ಇದಕ್ಕೆ. ಅದೇ ಖುಷಿ ಆಯ್ತು ನನಗೆ, ಯಾಕಂದರೆ 2 ದಿನದ ಹಿಂದೆ ನಾನು ತಂದಿಟ್ಕೊಂಡಿದ್ದು. ಹಾಗಾಗಿ ಇದು ಇವತ್ತಿನ ನಮ್ಮ ಅಡುಗೆ. ಈ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಚಿಕನ್ ಚಿಲ್ಲಿನ, ಅಲ್ಲಿಂದ ನೋಡ್ಕೋಬೋದು ನೀನು. ಮತ್ತು ನಾ ಇದರಲ್ಲಿ ಏನು ಹಾಕಿಲ್ಲ. ಸಂಜೆ ಹಾಗೇ ಸ್ವಲ್ಪ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೋಗಿದ್ದೀವಿ ನಾನು ಮತ್ತು ನನ್ನ ಮಗ. ನನ್ನ ಮಗಳು ಇಲ್ಲೇ ಆಟಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ನೇರಳೆ ಹಣ್ಣು ನೋಡಿ ಯಾವ ರೀತಿ ಬಿದ್ದಿದೆ ಅಂತ. ನೇರಳೆ ಹಣ್ಣು ರಾಶಿ ಆದಾಗ ಸ್ವಲ್ಪ ಬರಗಾಲ ಬರುತ್ತೆ ಅಂತ ಹೇಳ್ತಾರೆ, ಯೂಟ್ಯೂಬಲ್ಲೆಲ್ಲ ನೋಡಿದ್ದೀವಿ ನಾವು. ಈಗಲಂತೂ ಬರ್ತಾನೇ ಇದೆ ಮಾರ್ಕೆಟಲ್ಲೆಲ್ಲ. ಇಲ್ಲೂ ನಮ್ಮ ಮರದಲ್ಲೂ ಕೂಡ ರಾಶಿನೇ ಇದೆ ನೋಡಿ. ಮಕ್ಕಳೆಲ್ಲ ಇದು ಕೋಲೆಲ್ಲ ಬಿದ್ದಿದೆ, ಇಲ್ಲಿ ತೆಗೆದು ಎಲ್ಲ ರಾಶಿ ಹಾಳು ಮಾಡಾಕಿದ್ದಾರೆ. ಇದು ಸಂಜೆ ವ್ಯೂ ನೋಡಿ ನಮ್ಮ ಕಾಲನಿಯದು, ಎಷ್ಟು ಚೆಂದ ಇದೆ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ನಾನು ಬೆಡ್ಶೀಟು ಆಮೇಲೆ ಸೋಫಾ ಕವರ್ಸು ಎಲ್ಲನೂ ಚೇಂಜ್ ಮಾಡಿದ್ದೀನಿ. ಸ್ವಲ್ಪ ಧೂಳಾಗಿತ್ತಲ್ವ, ಒಂದು 15 ದಿವಸಕ್ಕೆ ಒಂದು ಸತಿ ಚೇಂಜ್ ಮಾಡ್ತೀನಿ ನಾನು ಯಾವಾಗಲೂ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಮಕ್ಕಳು ಎಲ್ಲ ಹರಡ್ಬಿಡ್ತಾರೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಷ್ಟೇ. ಎಲ್ಲದನ್ನು ಚೇಂಜ್ ಮಾಡಿ ಒಂದು ಸತಿ ತೋರಿಸಿದ್ದೀನಿ ನಿಮಗೆ. ಸೋಫಾ ಅಂತೂ ನಮ್ಮದು ಆ ಕಡೆ ಈ ಕಡೆ ಎಲ್ಲ ಹರಿದೇ ಹಾಕ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ. ಒಂದು ಕುರ್ಚಿ ಅಂತೂ ಹೋಗೇ ಬಿಟ್ಟಿದೆ. ಇಲ್ಲೆಲ್ಲ ನೀಟ್ ಮಾಡ್ತಾಯಿದ್ದೀನಿ ನಾನು.
ಈಗ ಸಂಜೆ ಟೈಮ್, ಮಲ್ಲಿಗೆ ಅಂದ ತಕ್ಷಣ ಸಂಜೆ ಟೈಮೇನೆ. ಮಟ್ಕಲ್ ಮಲ್ಲಿಗೆ ನೋಡಿ ಎಷ್ಟು ಉದ್ದವಾಗಿದೆ. ಇವತ್ತು ಮುಡ್ಕೊಂಡಿದ್ದೀನಿ ನಾನು ಇದನ್ನು. ಕೆಲವು ಸರಿ ದೇವರಿಗೆ ಹಾಕ್ತೀನಿ. ಇದು ಸಂಜೆ ಟೈಮ್. ಇದನ್ನು ನಾನು ಶಾರ್ಟ್ಸಲ್ಲಿ ಹಾಕ್ತಿದ್ದೀನಿ, ಗೋಬಿ ಮಂಚೂರಿ ಫ್ರ್ಯಾಂಕಿ ಅಂತೇಳಿ. ಇದು ಲೆಫ್ಟ್ ಓವರ್ ಗೋಬಿ ಮಂಚೂರಿ. ಇದು ನಿನ್ನೆ ದಿನ ತಂದಿದ್ರು, ಅದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ ನಾನು. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಆಮೇಲೆ ಒಂದು ಐಡಿಯಾ ಬಂತು, ಈ ರೀತಿ ಮಾಡಿದ್ದೀನಿ ನೋಡಿ. ಇದು ಸಂಜೆ ಟೀ ಸ್ನ್ಯಾಕ್ಸ್ ನಮ್ಮದು. ಈಗ ರಾತ್ರಿಗೆ ಎಗ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ನಾರ್ಮಲಿ ಇದೇ ರೀತಿ ಮಾಡ್ತೀನಿ, ನಮ್ಮ ಮನೆಯವ್ರಿಗೆಲ್ಲರಿಗೂ ಇದೇ ರೀತಿ ಇಷ್ಟ ಆಗುತ್ತೆ. ಆಮ್ಲೆಟ್ಗಿಂತ ಇದು ಈಸಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಸಪ್ಪೆ ಅನಿಸೋದಿಲ್ಲ. ಏನಿಲ್ಲ, ಹೊಟ್ಟೆ ಮೊಡ್ದು ಹಾಕಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ರೆ ಆಯಿತು, ಅಷ್ಟೇ. ಇಲ್ಲಿ ನೋಡಿ, ಈ ರೀತಿ ಹಡ್ಕೊಂಡ್ಬಿಟ್ರೆ ಆಯಿತು. ಒಂದು ಪ್ಲೇಟಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಅದನ್ನು ಹಾಕ್ಕೊಂಡ್ರೆ ಆಯಿತು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೈಡಲ್ಲಿ ಊಟಕ್ಕೆ. ಈಗ ಇದಕ್ಕೇ ನಾನು ದೋಸೆ ಹಾಕ್ತಾಯಿದ್ದೀನಿ. ನಾನು ಅನ್ನ ಊಟ ಮಾಡಿದ್ದೀನಿ, ನಮ್ಮ ಮನೆಯವ್ರಿಗೆ ಈ ರೀತಿ ಮಾಡಿಕೊಡ್ತಾಯಿದ್ದೀನಿ ನಾನು. ಬೆಳಿಗ್ಗೆ ಹಿಟ್ಟಿತ್ತಲ್ವ, ಅದರಲ್ಲೇ ದೋಸೆನ ತೆಗೆದು, ಆ ಕಡೆ ಕಾವಲೆ ಇದೆ ನೋಡಿ, ಅದರಲ್ಲಿ ದೋಸೆ ತೆಗೆದು, ಯಾಕಂದರೆ ನಂದು ನಾನ್ ವೆಜ್ ಬೇರೆ ವೆಜ್ ಬೇರೆ, ಹಾಗಾಗಿ ಒಂದೇ ಇದರಲ್ಲಿ ಮಾಡೋದಿಲ್ಲ ನಾನು. ವೆಜ್ ಕಾವಲೆಯಲ್ಲಿ ನಾನು ದೋಸೆ ತೆಗೆದಿದ್ದೀನಿ. ಅದಾದಮೇಲೆ ಇದ್ರ ಮೇಲೆ ಮೊಟ್ಟೆನ ಮಾಡಿ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ನಾನು ಇವಾಗ. ಇದು ನಮ್ಮ ಮನೆಯವರಿಗೆ, ಅವರು ಸಾಮಾನ್ಯವಾಗಿ ರಾತ್ರಿ ಸ್ವಲ್ಪ ಅನ್ನ ಊಟ ಮಾಡೋದು ಕಡಿಮೆನೇ. ಕೆಲವೊಂದು ಸತಿ ಒತ್ತಾಯ ಮಾಡಿದ್ರೆ ಊಟ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಇದು ಇವತ್ತಿನ ಅಡುಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ನೀರು ದೋಸೆ ಮಾಡಿದಾಗ ಕಿಚನ್ ಹಾಲತ್ತು ನೋಡೋದೇ ಬೇಡ ನೋಡಿ, ಎಲ್ಲ ಕಡೆ ಸಿರಿದು ರಾಮಾಯಣ ಆಗಿಬಿಟ್ಟಿದೆ. ಡೈಲಿ ಒಂದೇ ಥರ ಮಾಡಿ ಮಾಡಿ ನಮಗೂ ಬೇಜಾರು ಬಂದೋಗಿತ್ತು. ದೋಸೆನ ಮಾಡಿದ್ದೀನಿ. ಯಾವಾಗಲಾರು ಒಂದು ಸತಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಈ ನಾನ್ ವೆಜ್ ಸಾರೆಲ್ಲ ಇರುತ್ತಲ್ವ, ಅದು ತುಂಬ ಟೇಸ್ಟಾಗಿರುತ್ತೆ. ಇಲ್ಲಾಂದರೆ ಈ ವೆಜ್ ಬಟಾಣಿ ಕಾಳು ಸಾರು, ಇಲ್ಲಾಂದರೆ ಈ ಏನು ಬೆಳ್ಳುಳ್ಳಿ ಚಟ್ನಿ ಮಾಡ್ತಾರಲ್ವ, ಅದೆಲ್ಲ ತುಂಬ ಸೂಪರಾಗಿರುತ್ತೆ. ಕಾಯಿ ಚಟ್ನಿ ಅಷ್ಟೇನು ಅನಿಸೋದಿಲ್ಲ ಇದಕ್ಕೆ. ಇದಾಗಿದೆ ಇವತ್ತಿನ ವ್ಲಾಗ್. ಇಷ್ಟೇ. ನಾನು ಸಣ್ಣ ಸಣ್ಣ ಕ್ಲಿಪ್ಸ್ನ ಆ್ಯಡ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ಮೊಬೈಲ್ ಎಡಿಟಿಂಗ್ ಪ್ರಾಬ್ಲಮ್ ಆಗಿದ್ದರಿಂದ ಯಾವುದು ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಮನೆಯವ್ರ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿ ವಿಡಿಯೋನ ಎಡಿಟ್ ಮಾಡಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ತಲೆ ಹೋಗ್ತಾಯಿಲ್ಲ, ಯಾಕಂದರೆ ನಾವು ವಾಟ್ಸಪ್ಪಲ್ಲಿ ಹಾಕೋದಲ್ವ, ಒಂದೊಂದು ಬೇಗ ಹೋಗುತ್ತೆ, ಒಂದೊಂದು ಲೇಟಾಗಿ ಹೋಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.